Good morning students. Welcome to the chemistry CET class. So today I am going to start a new topic, thermodynamics and environmental chemistry. So first yearly thermodynamics chapter na ಮತ್ತೆ environmental chemistry chapter na ಓದಿರ್ತೀರಾ. So ಆ chapter ನ CET questions ನ ಸಾರ್ಟ್ ಔಟ್ ಮಾಡ್ತೀವಿ. ಸೊ ಫಸ್ಟಿಗೆ ಥರ್ಮೋಡೈನಮಿಕ್ಸ್ ಅಂತ ಅಂದರೆ ವಿತ್ ರೆಸ್ಪೆಕ್ಟ್ ಟು ಟೆಂಪ್ರೇಚರ್ ಆಗಂತ ಸೊ ರಿಯಾಕ್ಷನ್ಸ್ನ ಇಲ್ಲಿ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಥವಾ ಅಲ್ಲಿ ನಿಮಗೆ ನ್ಯೂ ಟರ್ಮ್ಸ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಎಂಟ್ರೋಪಿ ಇಂಟರ್ನಲ್ ಎನರ್ಜಿ ಎಂಥಾಲ್ಪಿ ಸೊ ಈ ರೀತಿ ವರ್ಕ್ ಡನ್ ಇನ್ ಐಸೋಥರ್ಮಲ್ ಅಡಿಯಾಬ್ಯಾಟಿಕ್ ಕ್ಲೋಸ್ ಸಿಸ್ಟಮ್ ಓಪನ್ ಸಿಸ್ಟಮ್ ಈ ರೀತಿ ನೀವು ಕಾನ್ಸೆಪ್ಟ್ಸ್ ಎಲ್ಲ ಥರ್ಮೋಡೈನಮಿಕ್ ಚಾಪ್ಟರ್ ಓದಿದ್ರಿ ಒಂದ್ಸತಿ ರಿಕಾಲ್ ಮಾಡ್ಕೊಳ್ಳಿ. ಸೊ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಅಂತ ಬಂದಾಗ ಅದರಲ್ಲಿ ನಿಮಗೆ ಗ್ರೀನ್ ಹೌಸ್ ಎಫೆಕ್ಟ್ ಆಸಿಡ್ ರೈನ್ ಆಗಿರ್ಬೋದು ಅಥವಾ ಕಾನ್ಸಂಟ್ರೇಷನ್ ಆಫ್ ಫ್ಲೋರಿನ್ ಇನ್ ವಾಟರ್ ಸೊ ಅಥವಾ ನಿಮಗೆ COD ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ BOD ಸೊ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಯೂಟ್ರಿಫಿಕೇಶನ್ ಈ ರೀತಿ ಕಾನ್ಸೆಪ್ಟ್ಸ್ ಎಲ್ಲ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿಯಲ್ಲಿ ಬರುತ್ತೆ. ಸೊ ಈ ಕಾನ್ಸೆಪ್ಟ್ಸ್ ಎಲ್ಲ ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳಿ. ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿನ ಒಂದ್ಸತಿ ಸೊ ಕೇಳುತ್ತೆ ಅದರಲ್ಲಿ ಓದಿ. ಸೊ ಈಸಿ ಇದೆ ಕಾನ್ಸೆಪ್ಟ್ಸ್. ಸೊ ನೆಕ್ಸ್ಟ್ ಮೂವ್ ಆನ್ ಟು CET ಕ್ವಶನ್ಸ್. ಸೊ ಫಸ್ಟ್ ಕ್ವಶನ್ ನೋಡಿ, ವಿಚ್ ಒನ್ ಈಸ್ ಟ್ರೂ, ಯಾವುದು ಕರೆಕ್ಟ್ ಅಂತ ಇಲ್ಲಿ ಕೇಳಿದ್ದಾರೆ. ಸೊ A, 1 calorie is greater than 1 erg which is greater than 1 joule. Option B, 1 erg is greater than 1 calorie which is greater than 1 joule. Option C, 1 calorie is greater than 1 joule which is greater than 1 erg. Option D, 1 joule is greater than 1 calorie which is greater than 1 erg. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಗೊತ್ತಾಗಬೇಕು ಅಂದರೆ ಫಸ್ಟ್ ಅದಕ್ಕಿರೋ ರಿಲೇಶನ್ಶಿಪ್ನ ಗೊತ್ತಾಗಿರಬೇಕು. ಸೊ 1 ಕ್ಯಾಲೋರಿ ಸೊ 1 ಕ್ಯಾಲೋರಿ is equal to 4.184 joule. 1 erg is equal to 10 raised to minus 7 joule. ಅಲ್ಲಿಗೆ ರಿಲೇಶನ್ಶಿಪ್ ಸಿಕ್ಕಿದೆ ನಮಗೆ. 1 ಕ್ಯಾಲೋರಿ ಅಂದರೆ 4.184 ಜೌಲ್ ಅಂತ ಇರುತ್ತೆ. ಸೊ ಅಲ್ಲಿಗೆ ಸೊ ದೇ ಮಸ್ಟ್ ಬಿ ಸೊ ಕ್ಯಾಲೋರಿ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಜೌಲ್ ಅನ್ನೋ ಕಾನ್ಸೆಪ್ಟ್ ಈ ರಿಲೇಶನ್ಶಿಪ್ ಇಂದ ಸಿಕ್ತು. ಇಲ್ಲಿ ನೋಡಿ 1 erg is equal to 10 raised to minus 7 joule ಅಂತ ಇದೆ. ಅಲ್ಲಿಗೆ ಕಂಪೇರ್ಡ್ ಟು erg ಜೌಲ್ ಗ್ರೇಟರ್ ಅಂತ ಆಗುತ್ತೆ. ಯಾಕಂದ್ರೆ 10 raised to minus 7 joule ಅಂತ ಅಂದಾಗ ಅಲ್ಲಿ ನಿಮಗೆ ಜೌಲ್ ಈಸ್ ಗ್ರೇಟರ್ ದ್ಯಾನ್ erg. ಅಲ್ಲಿಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 1 ಕ್ಯಾಲೋರಿ ಇಸ್ ಗ್ರೇಟರ್ ದ್ಯಾನ್ 1 joule ವಿಚ್ ಇಸ್ ಗ್ರೇಟರ್ ದ್ಯಾನ್ 1 erg. ಸೊ ಈ ರಿಲೇಶನ್ಶಿಪ್ ಇಂದ ನಮಗೆ ಯಾವುದು ಫಸ್ಟ್ ಬರುತ್ತೆ ಯಾವುದು ನೆಕ್ಸ್ಟ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಅಲ್ಲಿ ನಿಮಗೆ ವಿಚ್ ಒನ್ ಇಸ್ ಟ್ರೂ ಅಂತ ಅಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಯೂನಿಟ್ ಆಫ್ ಎಂಟ್ರೋಪಿ ಈಸ್, ಎಂಟ್ರೋಪಿ ಅಂದ್ರೆ ಏನು? ದ ಮೆಜರ್ ಆಫ್ ಡಿಸಾರ್ಡರ್ನೆಸ್, ಡಿಸಾರ್ಡರ್ನೆಸ್ನ ಮೆಜರ್ ಮಾಡೋಂಥ ಯೂನಿಟ್ನ ನಾವು ಎಂಟ್ರೋಪಿ ಅಂತೀವಿ. ಆ ಎಂಟ್ರೋಪಿನ ಯೂನಿಟ್ ಕೇಳಿದ್ದಾರೆ. ಸೊ ಡಿಸಾರ್ಡರ್ನೆಸ್ನ ನಾವು ಅಲ್ಲಿ ಮೆಜರ್ ಮಾಡೋದ್ರಿಂದ ಸೊ ಏನು ಬರುತ್ತೆ? ಜೌಲ್ ಪರ್ ಕೆಲ್ವಿನ್ ಪರ್ ಮೋಲ್. ಅಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ರೈಟ್ ಆನ್ಸರ್. ಯಾಕಂದರೆ ಅದು ಜೌಲ್. ಸೊ ಎನರ್ಜಿ ಪರ್ ಕೆಲ್ವಿನ್ ಪರ್ ಮೋಲ್, 1 ಮೋಲಿಗೆ ಸೊ ಪರ್ ಮೋಲ್. ಸೊ ಎಷ್ಟು ಟೆಂಪ್ರೇಚರ್ ವಿತ್ ರೆಸ್ಪೆಕ್ಟ್ ಟು ಟೆಂಪ್ರೇಚರ್ ಹೇಳ್ತಾ ಹೋಗ್ತೀವಿ ಆಗ ಜೌಲ್ ಪರ್ ಕೆಲ್ವಿನ್ ಪರ್ ಮೋಲ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ದ ಗ್ಯಾಸ್ ಇನ್ ಅ ರೆಫ್ರಿಜರೇಟರ್ causes cooling on expansion because. ಸೊ ಏನು ರೆಫ್ರಿಜರೇಟರ್ ಇರೋಂಥ ಗ್ಯಾಸ್ ಏನಾಗ್ತಾ ಹೋಗುತ್ತೆ? ಸೊ ಕೂಲ್ ಆಗ್ತಾ ಕಾಸಸ್ ಕೂಲಿಂಗ್ ಆನ್ ಎಕ್ಸ್ಪ್ಯಾನ್ಷನ್. ಸೊ ಎಕ್ಸ್ಪ್ಯಾನ್ಷನ್ ಪ್ರೊಸೆಸ್ ಆಗ್ತಾ ಇದ್ದಾಗೂ ಕೂಲ್ ಆಗ್ತಾ ಹೋಗುತ್ತೆ. ಯಾಕೆ ಅನ್ನೋದು ಕೇಳಿದರೆ ಆಪ್ಷನ್ ಎ, ವರ್ಕ್ ಡನ್ ಬೈ ದ ಗ್ಯಾಸ್ ಈಸ್ ಕನ್ವರ್ಟೆಡ್ ಇನ್ ಟು ಹೀಟ್. ಆಪ್ಷನ್ ಬಿ, ದ ಹೀಟ್ ಆಫ್ ಗ್ಯಾಸ್ ಈಸ್ ಲಾಸ್ಟ್ ಆಸ್ ವರ್ಕ್ ಡನ್ ಬೈ ದ ಗ್ಯಾಸ್. Option C, the heat is spread over a large space.
ಆಪ್ಷನ್ ಡಿ ದ ಗ್ಯಾಸ್ ಯೂಸ್ಡ್ ಇನ್ ದ ರೆಫ್ರಿಜರೇಟರ್ ಇಸ್ ಆನ್ ಇನರ್ಟ್ ಗ್ಯಾಸ್. ಸೊ ಯಾವ್ದಾಗಿರ್ಬೋದು, ರೆಫ್ರಿಜರೇಟರ್ ಇರೋಂಥ ಗ್ಯಾಸ್ ನಿಮಗೆ ಸೊ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದ್ದಂಗೂ ಕೂಲ್ ಆಗತ್ತೆ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ನೋಡಿ, ದ ಹೀಟ್ ಆಫ್ ಗ್ಯಾಸ್ ಇಸ್ ಲಾಸ್ಟ್ ಆಸ್ ವರ್ಕ್ ಡನ್ ಬೈ ದ ಗ್ಯಾಸ್. ಸೊ ಅಲ್ಲಿ ಗ್ಯಾಸ್ ಎಕ್ಸ್ಪ್ಯಾನ್ಷನ್ ಆಗ್ತದೆ ಅಂದ್ರೆ ಗ್ಯಾಸ್ ಇಂದ ವರ್ಕ್ ಆಗ್ತದೆ ಅಂತ. ವರ್ಕ್ ಆಗ್ತದೆ ಅಂದ್ರೆ ದೇರ್ ಮಸ್ಟ್ ಬಿ ಸೊ ಏನು ಈ ಲಾಸ್ ಆಫ್ ಎನರ್ಜಿ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ಹೀಟ್ ಅಂತ ಅನ್ಕೋಬಹುದು. ಆ ಎನರ್ಜಿನ ಇಲ್ಲಿ ನಾವು ಹೀಟ್ ಎನರ್ಜಿ ಅಂತ ಅನ್ಕೊಂಡ್ರೆ ಸೊ ದೇರ್ ವಿಲ್ ಬಿ ಲಾಸ್ ಆಫ್ ಹೀಟ್ ಎನರ್ಜಿ. ಲಾಸ್ ಆಫ್ ಹೀಟ್ ಎನರ್ಜಿ ಅಂದ್ರೆ ಅದೇನಾಗತ್ತೆ, ಹೀಟ್ ಕಮ್ಮಿ ಆಗ್ತದೆ, ಅಲ್ಲಿಗೆ ಕೂಲಿಂಗ್ ಪ್ರೋಸೆಸ್ ಆಗತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕೆ ನಿಮಗೆ ರೆಫ್ರಿಜರೇಟರ್ ಇರೋಂಥ ಗ್ಯಾಸ್ ನಿಮಗೆ ಸೊ ಎಕ್ಸ್ಪ್ಯಾನ್ಷನ್ ಆದಂಗೂ ಕೂಲಿಂಗ್ ಆಗತ್ತೆ ಅಂದ್ರೆ ಗ್ಯಾಸ್ ಎಕ್ಸ್ಪ್ಯಾನ್ಷನ್ ಆಗ್ತದೆ ಅಂದ್ರೆ ವರ್ಕ್ ಡನ್ ಬೈ ದ ಗ್ಯಾಸ್ ಅಂತ ಹೇಳ್ಬೋದು. ಸೊ ವರ್ಕ್ ಡನ್ ಆಗ್ತದೆ ಬೈ ದ ಗ್ಯಾಸ್ ಅಂತ ಅಂದ್ರೆ ದೇರ್ ಮಸ್ಟ್ ಬಿ ಅ ಲಾಸ್ ಆಫ್ ಸಮ್ ಎನರ್ಜಿ ಫ್ರಮ್ ಗ್ಯಾಸ್. ಇಲ್ಲಿ ನಾವು ಸೊ ಹೀಟ್ ಎನರ್ಜಿ ಲಾಸ್ ಆಗ್ತದೆ ಅಂತ ಅನ್ಕೊಂಡ್ರೆ, ಹೀಟ್ ಎನರ್ಜಿ ಲಾಸ್ ಆಗ್ತದೆ ಅಂದ್ರೆ ಅಲ್ಲಿ ಟೆಂಪ್ರೇಚರ್ ಕಮ್ಮಿ ಆಗ್ತದೆ, ಟೆಂಪ್ರೇಚರ್ ಕಮ್ಮಿ ಆಗ್ತದೆ ಅಂದ್ರೆ ಕೂಲಿಂಗ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದ ಹೀಟ್ ಆಫ್ ದ ಗ್ಯಾಸ್ ಇಸ್ ಲಾಸ್ಟ್ ಆಸ್ ವರ್ಕ್ ಡನ್ ಬೈ ದ ಗ್ಯಾಸ್. ನೆಕ್ಸ್ಟ್ ನೋಡಿ, in a closed insulated container, a liquid is stirred with a paddle to increase the temperature. Which one of the following is true? Delta U is equal to W, which is not equal to 0. Q is equal to 0. Option B, delta U is equal to W. So is equal to Q, which is not equal to 0. Delta U is equal to 0. W is equal to Q, which is not equal to 0. Option D, W is equal to 0. Delta U is equal to Q, which is not equal to 0 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಏನ್ ಹೇಳಿದ್ರೆ, ಕ್ಲೋಸ್ಡ್ ಇನ್ಸುಲೇಟೆಡ್ ಕಂಟೈನರ್ ತಗೊಂಡಿದ್ದಾರೆ. ಕ್ಲೋಸ್ಡ್ ಇನ್ಸುಲೇಟೆಡ್ ಕಂಟೈನರ್ ತಗೊಂಡಿದ್ದಾರೆ. ಅಲ್ಲಿ ಪ್ಯಾಡಲ್ ನ ಏನ್ ಮಾಡ್ತಾ ಇದ್ದಾರೆ, ಸ್ಟಿರಿಂಗ್ ಮಾಡ್ತಾ ಇದ್ದಾರೆ. ಸೊ ಪ್ಯಾಡಲ್ ನ ಸ್ಟಿರಿಂಗ್ ಮಾಡ್ತಾ ಇದ್ದಾರೆ ಏನಕ್ಕೆ ಅಂದ್ರೆ ಟು ಇನ್ಕ್ರೀಸ್ ದ ಟೆಂಪರೇಚರ್ ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಬಟ್ ನೋ ಹೀಟ್ ಈಸ್ ಎಂಟರ್ ಇನ್ ಟು ದ ಸಿಸ್ಟಮ್ ಆರ್ ಗೋಸ್ ಔಟ್ ಆಫ್ ದ ಸಿಸ್ಟಮ್. ಕ್ಯೂ ನಿಮಗೆ ಯಾವುದೇ ರೀತಿ ಕ್ಲೋಸ್ಡ್ ಇನ್ಸುಲೇಟೆಡ್ ಕಂಟೈನರ್ ಆಗಿರೋದ್ರಿಂದ ಸೊ ಅಲ್ಲಿ ನಿಮಗೆ ಟೆಂಪರೇಚರ್ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ನಾವು ಸ್ಟಿರಿಂಗ್ ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಟೆಂಪರೇಚರ್ ಏನು ರೈಸ್ ಆಗ್ತಾ ಇದೆ, ಬಟ್ ಹೀಟ್ ಯಾವುದೇ ರೀತಿ ಸಿಸ್ಟಮ್ ಒಳಗೇನೂ ಎಂಟ್ರಿ ಆಗ್ತಿಲ್ಲ, ಸಿಸ್ಟಮ್ ಹೊರಗೇನೂ ಎಂಟ್ರಿ ಆಗ್ತಿಲ್ಲ ಅಂದ್ರೆ ಕ್ಯೂ ಇಸ್ ಇಕ್ವಲ್ ಟು ಏನಾಗತ್ತೆ ಅಲ್ಲಿಗೆ 0. ಸೊ ಅಲ್ಲಿಗೆ ಚೇಂಜ್ ಇನ್ ಹೀಟ್ ಎನರ್ಜಿ ಇಸ್ ಇಕ್ವಲ್ ಟು 0 ಆಯ್ತು. ಸೊ ನಮಗೆ ಗೊತ್ತಿರೋ ಹಂಗೆ ಈಕ್ವೇಶನ್ ಏನ್ ಬರುತ್ತೆ, delta U is equal to Q plus W. ಅಲ್ಲಿಗೆ ಚೇಂಜ್ ಇನ್ ಹೀಟ್ ಎನರ್ಜಿ Q ನ ನಾವೇನಂತ ಅನ್ಕೊಂಡ್ವಿ ಈಗ 0. ಸೊ ಅಲ್ಲಿಗೆ ಏನ್ ಇಂಟರ್ನಲ್ ಎನರ್ಜಿ ಚೇಂಜ್ ಆಗ್ತದೆ, ಆ ಇಂಟರ್ನಲ್ ಎನರ್ಜಿ ಏನಕ್ಕೆ ಯುಟಿಲೈಸ್ ಆಗುತ್ತೆ, ವರ್ಕ್ ಐದರ್ ಡನ್ ಬೈ ದ ಸಿಸ್ಟಮ್ ಅಥವಾ ಡನ್ ಆನ್ ದ ಸಿಸ್ಟಮ್ ಯುಟಿಲೈಸ್ ಆಗುತ್ತೆ. ಸೊ ಅಟ್ ಲಾಸ್ಟ್ ನಮಗೆ ಏನಿಲ್ಲಿ Q is equal to 0 ಅಂತ ಅಂದ್ರೆ ಡೆಲ್ಟಾ U is equal to W. ಸೊ ಅಲ್ಲಿಗೆ ಡೆಲ್ಟಾ U is equal to W ಅಂತ ಅಂದ್ರೆ Q ಈ ಆಪ್ಷನ್ ಆಗುತ್ತೆ. ಆಪ್ಷನ್ ಎ ನೋಡಿ, ಡೆಲ್ಟಾ U is equal to W which is not equal to 0. ಅದು 0 ಆಗಿರಲ್ಲ, ಸೊ ಸಮ್ ಚೇಂಜಸ್ ಆಗುತ್ತೆ ಅಂತ ಹೇಳಿ ಅಲ್ಲಿಗೆ Q is equal to 0 ಆಗಿರುತ್ತೆ. ಸೊ ಆಪ್ಷನ್ ಎ is the right answer. Next, which of the following statement is incorrect about internal energy? The absolute value of internal energy cannot be determined. Yes, absolute value ನಮಗೆ ಕಂಡುಹಿಡಿಯಕ್ಕಾಗಲ್ಲ. Change in internal energy, that is delta U ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. Option B, the internal energy of 1 mole of a gas is same at any temperature or pressure. ಸೊ ನೀವು ಯಾವುದೇ ಟೆಂಪ್ರೇಚರ್ ಯಾವುದೇ ಪ್ರೆಷರ್ ತಗೊಳ್ಳಿ, ಸೊ 1 mole ಆಫ್ ಸಬ್ಸ್ಟೆನ್ಸ್ ನ ಇಂಟರ್ನಲ್ ಎನರ್ಜಿ ಸೇಮ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ, ದ ಮೆಜರ್ಮೆಂಟ್ ಆಫ್ ಹೀಟ್ ಚೇಂಜ್ ಡ್ಯೂರಿಂಗ್ ಎ ರಿಯಾಕ್ಷನ್ ಬೈ ಬಾಂಬ್ ಕ್ಯಾಲೋರಿಮೀಟರ್ ಇಸ್ ಈಕ್ವಲ್ ಟು ಇಂಟರ್ನಲ್ ಎನರ್ಜಿ ಚೇಂಜ್. ಎಸ್, ಡೆಲ್ಟಾ U is equal to Q ಅನ್ನೋದನ್ನ ಬಾಂಬ್ ಕ್ಯಾಲೋರಿಮೀಟರ್ ಅಲ್ಲಿ ನೀವು ಓದಿದ್ರಿ, ಅದು ಕರೆಕ್ಟ್. Internal energy is an extensive property. Yes. ಸೊ ಅಲ್ಲಿಗೆ A, C, D ಆಪ್ಷನ್ಸ್ 3 ಆಪ್ಷನ್ಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಅಲ್ಲಿಗೆ ಇನ್ಕರೆಕ್ಟ್ ಯಾವುದು,
The internal energy of 1 mole of a substance is same at any temperature or pressure ಅಂತ ಹೇಳಿದರೆ ಅದು ರಾಂಗ್. ಯಾಕೆಂದ್ರೆ ಇಂಟರ್ನಲ್ ಎನರ್ಜಿ ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್ ಅಂಡ್ ಪ್ರೆಷರ್. as temperature or pressure vary, internal energy also varies. So ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಟ್ ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್, ಇಂಟರ್ನಲ್ ಎನರ್ಜಿ ಈಸ್ U is partly potential and partly kinetic. Option B total kinetic. Option C totally potential. Option D none of these. Actually internal energy ಅಂದ್ರೆ ಏನು? ಸೊ ನಮ್ಮಲ್ಲಿರೋಂಥ ಎನರ್ಜಿ ಅಂದರೆ ಸೊ ಇನ್ ಸಮ್ ಆಫ್ ಆಲ್ ಟೈಪ್ಸ್ ಆಫ್ ಎನರ್ಜಿ ವಿತಿನ್ ಅಂತ ಹೇಳ್ಬೋದು, ಅದನ್ನೇ ಇಂಟರ್ನಲ್ ಎನರ್ಜಿ ಅಂತೀವಿ. ಸೊ ಹಾಗಾಗಿ ಆಲ್ ಟೈಪ್ಸ್ ಆಫ್ ಎನರ್ಜಿ ಬರೋದ್ರಿಂದ ನಿಮಗೆ ಸಮ್ ಆಫ್ ಅಂತ ತೊಗೊಳೋದ್ರಿಂದ ಪಾರ್ಟ್ಲಿ ಪೊಟೆನ್ಷಿಯಲ್ ಬರುತ್ತೆ, ಪಾರ್ಟ್ಲಿ ಕೈನೆಟಿಕ್ ಬರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ಇಂಟರ್ನಲ್ ಎನರ್ಜಿ ಆಫ್ ಎ ಸಬ್ಸ್ಟೆನ್ಸ್ increases with increase of temperature. Option B decreases with increase of temperature. Option C remains unaffected with temperature. Option D can be calculated by the expression E is equal to mc square. So internal energy ಹೇಳಿದರೆ ಅಂತ ಹೇಳಿ E is equal to mc square expression ಇಂದ ಕಂಡುಹಿಡಿಯಕ್ಕಾಗಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಅಲ್ಲ. ರಿಮೈನ್ಸ್ ಅನ್ಅಫೆಕ್ಟೆಡ್ ವಿತ್ ಟೆಂಪ್ರೇಚರ್ ಅಲ್ಲ, ಯಾಕೆಂದ್ರೆ ಈಗ ತಾನೇ ನಾವು ಓದಿದ್ವಿ ಅಲ್ಲಿ. ಸೊ ಟೆಂಪ್ರೇಚರ್ಗೆ ಸೊ ಏನು ಚೇಂಜ್ ಆದಾಗಲೂ ಎನರ್ಜಿ, ಸೊ ಇಂಟರ್ನಲ್ ಎನರ್ಜಿನೂ ಚೇಂಜ್ ಆಗುತ್ತೆ ಅಂತೇಳಿ. ಹಾಗಾಗಿ ರಿಮೈನ್ಸ್ ಅನ್ಅಫೆಕ್ಟೆಡ್ ವಿತ್ ಟೆಂಪ್ರೇಚರ್ ಅಲ್ಲ, ಅದು ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಆಫ್ ಟೆಂಪ್ರೇಚರ್ ಅಲ್ಲ. ಸೊ ಯಾಕಂದ್ರೆ ಅಲ್ಲಿ ಇಂಟರ್ನಲ್ ಎನರ್ಜಿ ಕಮ್ಮಿ ಆಗುತ್ತೆ ಟೆಂಪ್ರೇಚರ್ ಜಾಸ್ತಿ ಆದಂಗು ಅಂತ ಹೇಳಿ ಆಪ್ಷನ್ಸ್ ಇರೋದು, ಅದು ಅಲ್ಲ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಆಫ್ ಟೆಂಪ್ರೇಚರ್. ಯಾಕೆ? ಸೊ ಇಲ್ಲಿ ನಿಮಗೆ ಇಂಟರ್ನಲ್ ಎನರ್ಜಿ ಅಂದ್ರೆ ಏನು? ಆಲ್ ಫಾರ್ಮ್ಸ್ ಆಫ್ ಎನರ್ಜಿ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎನರ್ಜಿ ವಿತಿನ್. ಸೊ ಏನು ನಮ್ಮಲ್ಲಿರೋಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಎನರ್ಜೀಸ್ನ ಸಮ್ಮನ್ನೇ ನಾವು ಇಂಟರ್ನಲ್ ಎನರ್ಜಿ ಅಂತ ಅಂತೀವಿ. ಆ ಡಿಫ್ರೆಂಟ್ ಟೈಪ್ಸ್ ಆಫ್ ಎನರ್ಜಿ ಕೈನೆಟಿಕ್ ಎನರ್ಜಿನೂ ಒಂದಂತ ಅನ್ಕೊಂಡ್ರೆ, ಆ ಕೈನೆಟಿಕ್ ಎನರ್ಜಿ ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಅನ್ನೋದನ್ನ ನಾವು ಸೊ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್ ಅಲ್ಲಿ ಓದ್ವಿ. ಆಸ್ ಟೆಂಪರೇಚರ್ ಇನ್ಕ್ರೀಸಸ್, ಟೆಂಪರೇಚರ್ ಜಾಸ್ತಿ ಆದಾಗೂ ಕೈನೆಟಿಕ್ ಎನರ್ಜಿ, ಹೀಟ್ ಎನರ್ಜಿ ಜಾಸ್ತಿ ಆಗುತ್ತೆ ಮಾಲಿಕ್ಯೂಲ್ಸ್ಗೆ, ಸೊ ದಟ್ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಅಂತ ಓದಿದ್ವಿ. ಆಸ್ ಕೈನೆಟಿಕ್ energy increases, obviously internal energy also increases, because one of the forms of energy ಅಂತ ಅಂದಾಗ ಇಂಟರ್ನಲ್ ಎನರ್ಜಿ ಅಂತ ಅಂದ್ರೆ ಕೈನೆಟಿಕ್ ಎನರ್ಜಿನೂ ಬರುತ್ತೆ. ಹಾಗಾಗಿ ಕೈನೆಟಿಕ್ ಎನರ್ಜಿ ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಆಗಿರೋದ್ರಿಂದ ಸೊ ಇಂಟರ್ನಲ್ ಎನರ್ಜಿ ಆಫ್ ಎ ಸಬ್ಸ್ಟೆನ್ಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಆಫ್ ಟೆಂಪರೇಚರ್. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ರಿಯಾಕ್ಷನ್ ಡು ಯು ಥಿಂಕ್ ವಿಲ್ ರಿಸಲ್ಟ್ ಇನ್ ಅಬ್ಸಾರ್ಪ್ಷನ್ ಆಫ್ ಹೀಟ್? ಸೊ ಈಗ ಕೊಟ್ಟಿದ್ದಾರೆ ಸಮ್ ರಿಯಾಕ್ಷನ್ಸ್, ಆ ಸಮ್ ರಿಯಾಕ್ಷನ್ಸ್ ಅಲ್ಲಿ ಅಬ್ಸಾರ್ಪ್ಷನ್ ಆಫ್ ಹೀಟ್ ಆಗ ಅಂತ ಪ್ರೋಸೆಸ್ ಅಲ್ಲಿ ಯಾವ್ದು ಆಗುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕಾರ್ಬನ್ ಬರ್ನಿಂಗ್ ಇನ್ ಏರ್. ಸೊ ಏರ್ ಅಲ್ಲಿ ಏನ್ ನಿಮಗೆ ಕಾರ್ಬನ್ ಬರ್ನ್ ಆಗತ್ತೆ, ಅದು ಹೀಟ್ ಅಬ್ಸಾರ್ಬ್ ಮಾಡತ್ತಾ. ಆಪ್ಷನ್ ಬಿ ಐರನ್ ರಿಯಾಕ್ಟಿಂಗ್ ವಿತ್ ಸಲ್ಫರ್ ಟು ಫಾರ್ಮ್ ಅ ಐರನ್ ಸಲ್ಫೈಡ್. ಸೊ FeS2 ಅಂತಲ್ಲ, ಏನು FeS ಫಾರ್ಮೇಶನ್ ಏನಾಗುತ್ತೆ, ಅದು ಅಬ್ಸಾರ್ಪ್ಷನ್ ಆಫ್ ಹೀಟ್ ಇಂದ ಆಗತ್ತಾ. ಆಪ್ಷನ್ ಸಿ ಫಾರ್ಮೇಶನ್ ಆಫ್ ವಾಟರ್ ಗ್ಯಾಸ್ ಫ್ರಮ್ ಸ್ಟೀಮ್ ಅಂಡ್ ಕೋಕ್. ಸ್ಟೀಮ್ ನ ಕೋಕ್ ಜೊತೆ ರಿಯಾಕ್ಷನ್ ಮಾಡಿದಾಗ ಬರಂತ ವಾಟರ್ ಗ್ಯಾಸ್ ನಿಮಗೆ ಅಬ್ಸಾರ್ಪ್ಷನ್ ಆಫ್ ಹೀಟ್ ಆಗತ್ತಾ. ಅಥವಾ ಆಪ್ಷನ್ ಡಿ ಫಾರ್ಮೇಶನ್ ಆಫ್ ಪ್ರೊಡ್ಯೂಸರ್ ಗ್ಯಾಸ್. ಪ್ರೊಡ್ಯೂಸರ್ ಗ್ಯಾಸ್ ಇನ್ ಕಾರ್ಬನ್ ಡೈಆಕ್ಸೈಡ್ ಅಗೇನ್ ಫರ್ದರ್ ವಾಟರ್ ಗ್ಯಾಸ್ ರಿಯಾಕ್ಷನ್ ಆಫ್ ಪ್ರೊಡ್ಯೂಸರ್ ಗ್ಯಾಸ್ ಫಾರ್ಮೇಶನ್ ಆಗುತ್ತೆ, ಅದು ನಿಮಗೆ ಅಬ್ಸಾರ್ಪ್ಷನ್ ಆಫ್ ಹೀಟ್ ಆಗತ್ತಾ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ನಿಮಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಫಾರ್ಮೇಶನ್ ಆಫ್ ವಾಟರ್ ಗ್ಯಾಸ್ ಫ್ರಮ್ ಸ್ಟೀಮ್. ಸೊ ಇಲ್ಲಿ ನಿಮಗೆ ಕೋಕ್ ಅಂದ್ರೆ ಕಾರ್ಬನ್, ಸ್ಟೀಮ್ ಅಂತಂದ್ರೆ H2O ಜೊತೆ ರಿಯಾಕ್ಷನ್ ತಗೊಂತೀನಿ. ಸೊ ರಿಯಾಕ್ಷನ್ ಆದಾಗ CO ಕಾರ್ಬನ್ ಮೊನಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಸೊ ಇಲ್ಲಿ ನಿಮಗೆ ಬಾಂಡ್ ನ ಬ್ರೇಕ್ ಮಾಡಿ ಹೊಸ ನ್ಯೂ ಬಾಂಡ್ ಫಾರ್ಮೇಶನ್ ಆಗಕ್ಕೆ ಸೊ ಇಲ್ಲಿ ನಿಮಗೆ ಎನರ್ಜಿ ಏನಾಗುತ್ತೆ, ಅಬ್ಸಾರ್ಪ್ಷನ್ ಆಗುತ್ತೆ. ಅಬ್ಸಾರ್ಪ್ಷನ್ ಆಫ್ ಹೀಟ್ ಎನರ್ಜಿ, ಅಲ್ಲಿಗೆ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಡೆಲ್ಟಾ H ವ್ಯಾಲ್ಯೂ ಪಾಸಿಟಿವ್. ಸೊ ಇಲ್ಲಿ ನಿಮಗೆ ಡೆಲ್ಟಾ H ವ್ಯಾಲ್ಯೂ ಏನಾಗುತ್ತೆ, ಪಾಸಿಟಿವ್ ಬರುತ್ತೆ. ಬಿಕಾಸ್ ದಿಸ್ ಇಸ್ ಅ ಪ್ರೋಸೆಸ್ ಆಫ್ ಎಂಡೋಥರ್ಮಿಕ್ ರಿಯಾಕ್ಷನ್. ಇಲ್ಲಿ ಹೀಟ್ ಅಬ್ಸಾರ್ಪ್ಷನ್ ಆದ ಮಾತ್ರ ನಿಮಗೆ ಏನಾಗುತ್ತೆ, ಸೊ ವಾಟರ್ ಗ್ಯಾಸ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ,
The standard heat of formation of diamond is option A same as that of graphite, option B greater than that of graphite, option C less than that of graphite, option D taken as 0. ಸೊ ಇಲ್ಲಿ ಯಾವುದು ಅಂತ ಕೇಳಿದ್ದಾರೆ ನಮಗೆ ಫಾರ್ಮೇಶನ್ ಆಫ್ ಡೈಮಂಡು ಗ್ರಾಫೈಟ್ನ ಫಾರ್ಮೇಶನ್ ಎರಡೂ ಸೇಮ್ ಇರತ್ತಾ ಎಂಥಾಲ್ಪಿ ವೈಸ್ ಸ್ಟ್ಯಾಂಡರ್ಡ್ ಹೀಟ್ ವೈಸ್ ಅಂತ ಕೇಳಿದ್ದಾರೆ ಅಥವಾ ಗ್ರೇಟರ್ ದ್ಯಾನ್ ಗ್ರಾಫೈಟಾ ಲೆಸ್ ದ್ಯಾನ್ ಗ್ರಾಫೈಟಾ ಟೇಕನ್ ಆಸ್ 0 ಟೇಕನ್ ಆಸ್ 0 ಅಂತ ಅಂದಾಗ ಅಲ್ಲಿ ನಿಮಗೆ ಸೊ ಏನು ಆಗಿರ್ಬೇಕು ಅದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಆಗಿರ್ಬೇಕು ಡೈಮಂಡ್ ಇಟ್ಸ್ ನಾಟ್ ಅ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳ್ಬೋದು ಸೊ ಹಾಗಾಗಿ ಸೇಮ್ ಎಸ್ ದಟ್ ಆಫ್ ಗ್ರಾಫೈಟ್ ಅಂತೂ ಅಲ್ಲ ಈವನ್ ನಿಮಗೆ ಟೇಕನ್ ಆಸ್ 0 ಅಲ್ಲ ಅನ್ನೋದು ಗೊತ್ತಾಗಿದೆ ಐದರ್ ಗ್ರೇಟರ್ ದ್ಯಾನ್ ದಟ್ ಆಫ್ ಗ್ರಾಫೈಟ್ ಆಗಿರ್ಬೇಕು ಅಥವಾ ಲೆಸ್ ದ್ಯಾನ್ ದಟ್ ಆಫ್ ಗ್ರಾಫೈಟ್ ಆಗಿರ್ಬೇಕು ಆಕ್ಚುಲಿ ಗ್ರಾಫೈಟ್ ಅಂದ್ರೆ ನಾವೇನಂತ ಬರಿತೀವಿ ಸಿ ಅಂತ ಬರಿತೀವಿ ನಾವು ರಿಯಾಕ್ಷನ್ಸ್ ಎಲ್ಲ ಬರಿತಾ ಇರ್ತೀವಿ ಸಿ ಗ್ರಾಫೈಟ್ ಅಂತ ಹೇಳಿ ಸೊ ಅಲ್ಲಿಗೆ ಕಾರ್ಬನ್ ನ ಸ್ಟೇಬಲ್ ಫಾರ್ಮ್ ನ್ಯಾಚುರಲ್ ಫಾರ್ಮ್ ಫ್ರೀ ಫಾರ್ಮ್ ಅಲ್ಲಿ ಇರೋಂಥದ್ದೇ ಯಾವುದು ಗ್ರಾಫೈಟ್ ಸೊ ಫ್ರೀ ಫಾರ್ಮ್ ಸ್ಟೇಟ್ ಅಂತ ಅಂದಾಗ ಹೀಟ್ ಆಫ್ ಫಾರ್ಮೇಶನ್ ಏನಾಗಿರುತ್ತೆ 0 ಆಗಿರುತ್ತೆ ಅಂತ ಹೇಳ್ಬೋದು ಡೆಲ್ಟಾ ಎಚ್ ಚೇಂಜ್ ಇನ್ ಎಂಥಾಲ್ಪಿ ಸೊ ಅವಾಗ ಡೈಮಂಡ್ ನ ಎಂಥಾಲ್ಪಿ ಚೇಂಜ್ ನಿಮಗೆ ಜಾಸ್ತಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಏನ್ ನಿಮಗೆ ಸ್ಟ್ಯಾಂಡರ್ಡ್ ಹೀಟ್ ಆಫ್ ಫಾರ್ಮೇಶನ್ ವಿಲ್ ಬಿ ಗ್ರೇಟರ್ ದ್ಯಾನ್ ದಟ್ ಆಫ್ ಗ್ರಾಫೈಟ್ ಫಾರ್ ಸೊ ಡೈಮಂಡ್ ಅಂತ ಹೇಳ್ಬೋದು ಸೊ ಏನ್ ಡೈಮಂಡ್ ನ ಹೀಟ್ ಆಫ್ ಫಾರ್ಮೇಶನ್ ಗ್ರಾಫೈಟ್ ಗಿಂತ ಜಾಸ್ತಿ ಇರುತ್ತೆ ಯಾಕಂದ್ರೆ ಗ್ರಾಫೈಟ್ ನಿಮಗೆ ನ್ಯಾಚುರಲ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಹೇಳ್ಬೋದು ಎಂಥಾಲ್ಪಿ ಆಫ್ ಫಾರ್ಮೇಶನ್ ಆಫ್ ಗ್ರಾಫೈಟ್ ನಿಮಗೆ ಆಲ್ಮೋಸ್ಟ್ 0 ಇರುತ್ತೆ ಸೊ ಹಾಗಾಗಿ 0 ಇರೋದ್ರಿಂದ ಡೈಮಂಡ್ ನ ಎಂಥಾಲ್ಪಿ ಆಫ್ ಫಾರ್ಮೇಶನ್ ಜಾಸ್ತಿ ಇರುತ್ತೆ ಗ್ರಾಫೈಟ್ ಕಂಪೇರ್ ಮಾಡಿದ್ರೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ವಿಚ್ ಹ್ಯಾಸ್ ಮ್ಯಾಕ್ಸಿಮಮ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಫ್ಯಾಟ್ option B protein, option C carbohydrate, option D amino acid. ಸೊ ನಮಗೆ ಗೊತ್ತಿದೆ ಬಾಡಿಯಲ್ಲಿ ಒಬೆಸಿಟಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆದರೆ ಒಬೆಸಿಟಿ ಜಾಸ್ತಿ ಆಗುತ್ತೆ ಸೊ ಅದು ಇನ್ನೊಂದು ಡಿಸೀಸಿಗೆ ಕಾರಣ ಆಗುತ್ತೆ ಅಂತ ಸೊ ಹೈಯರ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಆಪ್ಷನ್ ಎ ಫ್ಯಾಟ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸಿನ್ಸ್ ದ ಎಂಥಾಲ್ಪಿ ಆಫ್ ಎಲಿಮೆಂಟ್ಸ್ ಇನ್ ದೇರ್ natural state is taken to be 0 the heat of formation of compounds ಸೊ ನಮಗೆ ಈಗ ತಾನೇ ಹೇಳಿದೆ ಗ್ರಾಫೈಟ್ ಅದು ನಿಮಗೆ ನ್ಯಾಚುರಲ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಹೀಟ್ ಆಫ್ ಫಾರ್ಮೇಶನ್ 0 ಇರುತ್ತೆ ಅಂತ ಹೇಳಿದೆ ಸೊ ಹಾಗಾಗಿ ಅದೇ ಅಂತ ಅಲ್ಲ ಯಾವುದೇ ಒಂದು ಎಲಿಮೆಂಟ್ ತಗೊಳ್ಳಿ ಆ ಎಲಿಮೆಂಟ್ ನ ನ್ಯಾಚುರಲ್ ಸ್ಟೇಟ್ ಅಲ್ಲಿ ಎಂಥಾಲ್ಪಿ ಆಫ್ ಫಾರ್ಮೇಶನ್ ಏನಾಗಿರುತ್ತೆ ಆಲ್ವೇಸ್ 0 ಇರುತ್ತೆ ಸೊ ಆಗ ನಿಮಗೆ ಅದೇ ಕಾಂಪೌಂಡ್ ಫಾರ್ಮೇಶನ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ ನ್ಯಾಚುರಲ್ ಫಾರ್ಮ್ ಅಲ್ಲಿ 0 ಇರುತ್ತೆ ಕಾಂಪೌಂಡ್ ಫಾರ್ಮೇಶನ್ ಅಲ್ಲಿ ಐದರ್ ಅಬ್ಸಾರ್ಪ್ಷನ್ ಆಫ್ ಹೀಟ್ ಆಗಿರ್ಬೋದು ಅಥವಾ ನಿಮಗೆ ಲಿಬರೇಷನ್ ಆಫ್ ಹೀಟ್ ಆಗಿರ್ಬೋದು ಸೊ ಯಾವ ಒಂದು ಸಬ್ಸ್ಟೆನ್ಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅಲ್ಲಿ ನಿಮಗೆ ಯಾವ ಸ್ಟೇಟ್ ಅಲ್ಲಿ ಚೇಂಜಸ್ ಆಗ್ತದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಅದು ಯಾವಾಗ್ಲೂ ನೆಗೆಟಿವ್ ಇರುತ್ತೆ ಅಂತಾನು ಹೇಳಕ್ಕಾಗಲ್ಲ ಯಾವಾಗ್ಲೂ ಪಾಸಿಟಿವ್ ಇರುತ್ತೆ ಅಂತಾನು ಹೇಳಕ್ಕಾಗಲ್ಲ 0 ಅಂತೂ ಅಲ್ಲ ಯಾಕೆಂದ್ರೆ ಕಾಂಪೌಂಡ್ ಫಾರ್ಮೇಶನ್ ಅಂತ ಅಂದಾಗ ಸಮ್ heat of formation changes ಆಗೇ ಆಗತ್ತೆ ಸೊ ಐದರ್ ಇಟ್ ಮೇ ಬಿ ನೆಗೆಟಿವ್ ಆಗಿರ್ಬೋದು ಅಥವಾ ಪಾಸಿಟಿವ್ ಆಗಿರ್ಬೋದು ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೇ ಬಿ ನೆಗೆಟಿವ್ ಆಗಿರ್ಬೋದು ಅಥವಾ ಪಾಸಿಟಿವ್ ಆಗಿರ್ಬೋದು ನೆಕ್ಸ್ಟ್ which of these species has a standard enthalpy of formation equal to 0 so standard enthalpy of formation of among so these species ಯಾವುದಕ್ಕೆ 0 ಇರುತ್ತೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಫ್ಲೋರಿನ್ ಇನ್ gaseous state ಸೊ ಇಲ್ಲೂ ನಿಮಗೆ ಫ್ಲೋರಿನ್ ಇದೆ ಬಟ್ ಫ್ಲೋರಿನ್ ನ ಫಸ್ಟ್ ಫ್ರೀಸ್ ಫಾರ್ಮ್ ಅಲ್ಲಿ ನಿಮಗೆ F2 ಫಾರ್ಮ್ ಅಲ್ಲಿ ಇರುತ್ತೆ ಇಟ್ಸ್ ಡಯಾಟಮಿಕ್ ಗ್ಯಾಸ್ ಅಂತ ಹೇಳ್ಬೋದು ಸೊ ಇಲ್ಲಿ ಫ್ಲೋರಿನ್ ಮೊನೋಟಮ್ ಇದೆ ನಿಮಗೆ gaseous state ಅಲ್ಲಿ ಆಪ್ಷನ್ ಸಿ ಹೈಡ್ರೋಜನ್ ಫ್ಲೋರೈಡ್ ಇನ್ aqueous state ಅಲ್ಲಿ ಇದೆ ಸೊ ಆಪ್ಷನ್ ಡಿ F ಮೈನಸ್ ಅಂದ್ರೆ ಆನಯಾನ್ ಇನ್ aqueous state ಇದೆ ಸೊ ಈ 4 ಆಪ್ಷನ್ಸ್ ಅಲ್ಲಿ ಯಾವ ಒಂದು ಸ್ಪೀಶೀಸ್ ನ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಫಾರ್ಮೇಶನ್ 0 ಇರುತ್ತೆ ಅಂತ ಕೇಳಿದ್ದಾರೆ
ಇಲ್ಲಿ ಎಚ್ ಎಫ್ ಅಂದ್ರೆ ಇದು ಕಾಂಪೌಂಡ್ ಆಯ್ತು. ಕಾಂಪೌಂಡ್ ಇದ್ದಾಗ ನಿಮಗೆ ಹೇಳಿದ್ದೀನಿ, ಸೊ ಅದು 0 ಆಗಿರಲ್ಲ, ಐದರ್ ನೆಗೆಟಿವ್ ಆರ್ ಪಾಸಿಟಿವ್ ಇರ್ಬೋದು ಅಂತ. ಇಲ್ಲಿ ಎಫ್ ಮೈನಸ್ ಅಂತ ಅಂದಾಗ ಅಯಾನ್ ಆಗಿರೋದಿಲ್ಲ, ಅಯಾನ್ ಆಗಿರೋದ್ರಿಂದ ಸೊ ಎಲೆಕ್ಟ್ರಾನ್ ಗೈನಿಂಗ್ ಆಗತ್ತೆ. ಎಲೆಕ್ಟ್ರಾನ್ ಗೈನಿಂಗ್ ಅಂದ್ರೆ ಐದರ್ ನಿಮಗೆ ಸೊ ಎನರ್ಜಿ ಲಿಬರೇಟ್ ಅಥವಾ ಅಬ್ಸಾರ್ಪ್ಷನ್ ಎರಡಲ್ಲ ಪ್ರೋಸೆಸ್ ಆಗ್ತಾ ಇರುತ್ತೆ. ಇನ್ನು ಇಲ್ಲಿ ನಿಮಗೆ ಫ್ಲೋರಿನ್ ಆಟಮ್ ಇದೆ, ಮೊನೋ ಆಟಮ್ ಇದೆ. ಸೊ ಯಾವಾಗಲೂ ಫ್ಲೋರಿನ್ ನಾವು ಡಯಾಟಮಿಕ್ ಗ್ಯಾಸ್ ಅಂತ ಹೇಳ್ತೀವಿ. ಫ್ರೀ ಫಾರ್ಮ್ ಅಥವಾ ನ್ಯಾಚುರಲ್ ಸ್ಟೇಟ್ ಅಲ್ಲಿ ಫ್ಲೋರಿನ್ ಎಕ್ಸಿಸ್ಟ್ ಆಗೋದು F2 ಫಾರ್ಮ್ ಅಲ್ಲಿ. ಹಾಗಾಗಿ ಯಾವಾಗಲೂ ನಾವು ಹೇಳ್ತೀವಿ ಆಕ್ಸಿಡೇಷನ್ ಸ್ಟೇಟ್ ಸೊ ಆಫ್ ಎನಿ ಎಲಿಮೆಂಟ್ ಇನ್ ಇಟ್ಸ್ ನ್ಯಾಚುರಲ್ ಸ್ಟೇಟ್ ಅಥವಾ ಫ್ರೀ ಸ್ಟೇಟ್ ಅಥವಾ ಅನ್ಕಂಬೈನ್ಡ್ ಸ್ಟೇಟ್ ಇಟ್ ವಿಲ್ ಬಿ 0 ಅಂತೀವಿ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ ಡಯಾಟಮಿಕ್ ಗ್ಯಾಸ್ ಇಲ್ಲಿ ಫಾರ್ಮ್ ಅಲ್ಲಿ ಇರೋಂಥ ಫ್ಲೋರಿನ್ F2 ಇನ್ ಗೇಷಿಯಸ್ ಸ್ಟೇಟ್ ಇದಕ್ಕೆ 0 ಇರುತ್ತೆ ಫಾರ್ಮ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಅಂತ ಹೇಳ್ಬೋದು. ಸೊ ಅದೇ F2 ಇರೋದು F ಕನ್ವರ್ಟ್ ಆಗಬೇಕು ಅಂದ್ರೆ ಅಟಮೈಸೇಷನ್ ಆಗಬೇಕು. ಅಟಮೈಸೇಷನ್ ಆಗಬೇಕು ಅಂದ್ರೆ ಏನಾಗುತ್ತೆ, ಎಂಥಾಲ್ಪಿ ಚೇಂಜ್ ಆಗೇ ಆಗತ್ತೆ. ಮೂರೂ ಪ್ರೊಸೆಸ್ ಅಲ್ಲಿ ಎಂಥಾಲ್ಪಿ ಚೇಂಜ್ ಇದ್ದೇ ಇರುತ್ತೆ. ಇಲ್ಲಿ ಮಾತ್ರ ನಿಮಗೆ ಎಂಥಾಲ್ಪಿ ಚೇಂಜ್ ಏನಾಗಿರುತ್ತೆ, 0 ಆಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಇಫ್ equilibrium constant K is less than 1.0, then what will be the value of delta G naught of the following ಅಂತ ಕೇಳಿದ್ದಾರೆ. ಆಪ್ಷನ್ ಎ 1.0, ಆಪ್ಷನ್ ಬಿ 0, ಆಪ್ಷನ್ ಸಿ ನೆಗೆಟಿವ್, ಆಪ್ಷನ್ ಡಿ ಪಾಸಿಟಿವ್. ಸೊ ಇದನ್ನ ನಾವು ಕಂಡುಹಿಡಿಬೇಕು ಅಂದ್ರೆ ಫಾರ್ಮುಲಾ ಬೇಕು. Formula delta G naught is equal to minus RT ln K. So like delta G naught minus RT ln K ಅಂತ ಅಂದ್ರೆ equals, so minus ಅಂತ ಇರೋದ್ರಿಂದ delta G naught is inversely proportional to K. As K value increases, delta G value decreases ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಏನು ಹೇಳಿದ್ದಾರೆ, K value is less than 1.0 ಅಂತ ಅಂದಾಗ ನಾವು ನೆಗೆಟಿವ್ ಅಂತ ಅನ್ಕೋಬಹುದು. ಸೊ ಅಲ್ಲಿ ನೆಗೆಟಿವ್ ಅಂತಂದ್ರೆ ನೆಗೆಟಿವ್ ಇಂಟು ನೆಗೆಟಿವ್ ಏನಾಯ್ತು, ಇಲ್ಲೂ ಕೆ ವ್ಯಾಲ್ಯೂ ನೆಗೆಟಿವ್ ಇರುತ್ತೆ, ಇಲ್ಲೂ ನೆಗೆಟಿವ್ ಇದೆ. ಈಕ್ವೇಶನ್ ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ಆಯ್ತು. ಅಲ್ಲಿಗೆ ಡೆಲ್ಟಾ ಜಿ ವ್ಯಾಲ್ಯೂ ಏನ್ ಬರುತ್ತೆ, ಪಾಸಿಟಿವ್. ಸೊ ಕೆ ವ್ಯಾಲ್ಯೂ ಲೆಸ್ ದ್ಯಾನ್ 1 ಅಂತ ಅಂದಾಗ ಡೆಲ್ಟಾ ಜಿ ವ್ಯಾಲ್ಯೂ ಏನಾಗುತ್ತೆ, ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Next, if W is the amount of work done by the system and Q is the amount of heat supplied to the system, identify the type of the system. So, ಯಾವ type of system ಇಲ್ಲಿ ಅಂತ ಹೇಳಿ ಕೇಳಿದ್ದಾರೆ. Option A isolated system, option B closed system, option C open system, option D system with thermally conducting walls ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೆ when a system absorbs heat, so heat absorbs or the system absorbs heat, it does work ಅಂತ ಹೇಳ್ಬೋದು. ಸೊ ಹಾಗಾಗಿ ಕ್ಲೋಸ್ ಸಿಸ್ಟಮ್ ಬರುತ್ತೆ. ಇಲ್ಲಿ ನಿಮಗೆ ಏನಂತ ಹೇಳಿದರೆ, W is the amount of work done by the system. ಸೊ ನಿಮಗೆ ಸಿಸ್ಟಮ್ ಇಂದ ವರ್ಕ್ ಆಗ್ತಾ ಇದೆ. Q is the amount of heat supplied to the system. ಸೊ ಇಲ್ಲಿ ನಿಮಗೆ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮಿಗೆ Q ಅಮೌಂಟ್ ಆಫ್ ಹೀಟ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ವರ್ಕ್ ಏನಾಗ್ತಾ ಇದೆ, ಆ ಸಿಸ್ಟಮ್ ಇಂದ ಆಗ್ತಾ ಇದೆ ಬೈ ದ ಯುಟಿಲೈಸೇಷನ್ ಆಫ್ ದಟ್ Q ಅಮೌಂಟ್ ಆಫ್ ಹೀಟ್. ಹಾಗಾಗಿ ಇಲ್ಲಿ ನಿಮಗೆ ಸೊ Q ಅಮೌಂಟ್ ಆಫ್ ಹೀಟ್ ನ ಅಬ್ಸಾರ್ಬ್ ಮಾಡಿಕೊಂಡು ಸೊ W ಆಫ್ ಅಮೌಂಟ್ ಆಫ್ ವರ್ಕ್ ಇಲ್ಲಿ ಆಗ್ತಾ ಇರೋದ್ರಿಂದ ಇಟ್ ಈಸ್ ಅ ಕ್ಲೋಸ್ ಸಿಸ್ಟಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಇಲ್ಲಿ ನಿಮಗೆ ಸೊ ಹೀಟ್ ಸಿಸ್ಟಮ್ ನಿಮಗೆ ಹೀಟ್ ನ ಅಬ್ಸಾರ್ಬ್ ಮಾಡಿಕೊಂಡು ಅದು ವರ್ಕ್ ಡನ್ ಮಾಡ್ತಾ ಇದೆ. ಸೊ ವರ್ಕ್ ಮಾಡ್ತಾ ಇದೆ. ಹಾಗಾಗಿ ಅಲ್ಲಿ ನಿಮಗೆ ಏನಾಗುತ್ತೆ, ಕ್ಲೋಸ್ ಸಿಸ್ಟಮ್ ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಐಸೋಲೇಟೆಡ್ ಸಿಸ್ಟಮ್ ಅಂತ ಅಂದಾಗ ಅಲ್ಲಿ ನಿಮಗೆ ಯಾವುದೇ ರೀತಿ ವರ್ಕ್ ಆಗಲ್ಲ ಅಂತ ಹೇಳ್ಬೋದು. ಓಪನ್ ಸಿಸ್ಟಮ್ ಅಲ್ಲಿ ನಿಮಗೆ ಏನಾಗುತ್ತೆ, ಎರಡೂ ಚೇಂಜಸ್ ಆಗುತ್ತೆ, ಹೀಟು ಅಥವಾ ನಿಮಗೆ ಟೆಂಪ್ರೇಚರ್ ಈ ರೀತಿ ಚೇಂಜಸ್ ಆಗುತ್ತೆ. ಇನ್ನು ಸಿಸ್ಟಮ್ ವಿತ್ ಥರ್ಮಲಿ ಕಂಡಕ್ಟಿಂಗ್ ವಾಲ್ಸ್ ಅಂತ ಅಂದಾಗ ಹೀಟ್ ಮಾತ್ರ ಎಕ್ಸ್ಚೇಂಜ್ ಆಗುತ್ತೆ ಸಿಸ್ಟಮ್ ಅಲ್ಲಿ. ಸೊ ಟೈಪ್ಸ್ ಆಫ್ ಸಿಸ್ಟಮ್ ನ ಓದಿದ್ರಿ, ಸೊ ಅದನ್ನ ಕರೆಕ್ಟ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ Q ಅಮೌಂಟ್ ಆಫ್ ಹೀಟು ಸಪ್ಲೈ ಆಗ್ತಾ ಇದೆ, ವರ್ಕ್ ಡನ್ ಆಗ್ತಿದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ಕ್ಲೋಸ್ ಆಗಿದೆ ಸಿಸ್ಟಮ್ ಅಂತ ಅಂದಾಗ ಯಾವುದೇ ರೀತಿ ಏನಾಗಲ್ಲ, ಮ್ಯಾಟರ್ ಎಕ್ಸ್ಚೇಂಜ್ ಆಗಲ್ಲ, ಬಟ್ ಹೀಟ್ ಎಕ್ಸ್ಚೇಂಜ್ ಆಗತ್ತೆ. ಹಾಗಾಗಿ ಸಿಸ್ಟಮಿಗೆ ನಾವು ಹೀಟ್ ಕೊಡ್ತಾ ಇದೀವಿ, ಆ ಹೀಟನ್ನ ಯೂಸ್ ಮಾಡ್ಕೊಂಡು ಆ ಸಿಸ್ಟಮ್ ಒಳಗಡೆ ವರ್ಕ್ ಆಗ್ತಾ ಇದೆ. ಹಾಗಾಗಿ ಅದನ್ನ ಏನಂತೀವಿ, ಕ್ಲೋಸ್ಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಗ್ಯಾಸ್ ಹ್ಯಾಸ್ ದ ಹೈಯೆಸ್ಟ್ ಹೀಟ್ ಆಫ್ ಕಂಬಷನ್? ಸೊ ಇಲ್ಲಿ ಕೊಟ್ಟಿರೋ ಅಂತ 4 ಆಪ್ಷನ್ಸ್ ಅಲ್ಲಿ ಯಾವ ಒಂದು ಗ್ಯಾಸ್ ನಾವು ಬರ್ನ್ ಮಾಡಿದಾಗ ಸೊ ಹೈಯೆಸ್ಟ್ ಹೀಟ್ ಆಫ್ ಕಂಬಷನ್ ಇಂದ ಅದು ಬರ್ನ್ ಆಗುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಮೀಥೇನ್, ಆಪ್ಷನ್ ಬಿ ಈಥೇನ್, ಆಪ್ಷನ್ ಸಿ ಇಥೈಲಿನ್, ಆಪ್ಷನ್ ಡಿ ಅಸಿಟೈಲಿನ್. ಒಂದ್ ನೆನ್ಪಿಟ್ಕೊಳ್ಳಿ, ಸೊ ಹೈ ಹೀಟ್ ಆಫ್ ಕಂಬಷನ್ ಇರಬೇಕು ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಅಲ್ಲಿ ನಿಮಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಕಾರ್ಬನ್, ನಂಬರ್ ಆಫ್ ಕಾರ್ಬನ್ ಐಟಮ್ಸ್, ನಂಬರ್ ಆಫ್ ಹೈಡ್ರೋಜನ್ ಐಟಮ್ಸ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟೇ ಹೀಟ್ ಆಫ್ ಕಂಬಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಗ್ಯಾಸ್ ನ ಕಂಬಷನ್ ನ ಹೀಟ್ ನ ವ್ಯಾಲ್ಯೂನು ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಈಗ ಕೊಟ್ಟಿರೋ 4 ಆಪ್ಷನ್ಸ್ ಅಲ್ಲಿ ನಂಬರ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಐಟಮ್ಸ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಅಂತ ನೋಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಆಪ್ಷನ್ ಎ ಮೀಥೇನ್, ಮೀಥೇನ್ ಅಂದ್ರೆ ಒಂದೇ ಕಾರ್ಬನ್ 4 ಹೈಡ್ರೋಜನ್ ಬಂತು. ಇನ್ನ ಆಪ್ಷನ್ ಬಿ ಈಥೇನ್ ಅಂತ ಇದೆ, 2 ಕಾರ್ಬನ್ ಇರುತ್ತೆ 6 ಹೈಡ್ರೋಜನ್ ಇರುತ್ತೆ ಅಂತ ಹೇಳ್ಬೋದು. ಇಥೈಲಿನ್ ಅಂತ ಅಂದಾಗ ನಿಮಗೆ ಸೊ ಅಲ್ಲಿ ನಿಮಗೆ 2 ಕಾರ್ಬನ್ 4 ಹೈಡ್ರೋಜನ್ ಬರುತ್ತೆ. ಅದೇ ಆಪ್ಷನ್ ಡಿ ಅಲ್ಲಿ 2 ಕಾರ್ಬನ್ 2 ಹೈಡ್ರೋಜನ್ ಇರುತ್ತೆ ಅಸಿಟೈಲಿನ್. ಅಲ್ಲಿ ನಿಮಗೆ 2 ಕಾರ್ಬನ್ 6 ಹೈಡ್ರೋಜನ್ ಇರೋಂತ ಈಥೇನ್ ಗ್ಯಾಸ್ ಬರ್ನ್ ಮಾಡಿದಾಗ ಹೈಯೆಸ್ಟ್ ಹೀಟ್ ಆಫ್ ಕಂಬಷನ್ ವ್ಯಾಲ್ಯೂನ ತೋರಿಸುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನಂಬರ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಐಟಮ್ ಜಾಸ್ತಿ ಇರೋದು ಈಥೇನ್ ಅಲ್ಲಿ. ಸೊ ಇದೇ ಅಲ್ಲ, ಬೇರೆ ಆಪ್ಷನ್ಸ್ ಅವ್ರು ಕೊಟ್ಟರು ಸಹ ನೆನ್ಪಿಟ್ಕೊಳ್ಳಿ, ನಂಬರ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಐಟಮ್ಸ್ ಯಾವ ಗ್ಯಾಸ್ ಅಲ್ಲಿ ಜಾಸ್ತಿ ಇರುತ್ತೋ ಅದಕ್ಕೆ ಹೈಯೆಸ್ಟ್ ಹೀಟ್ ಆಫ್ ಕಂಬಷನ್ ಇರುತ್ತೆ, ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, for the transition carbon from diamond form to carbon to graphite form, delta H value is equal to minus 1.5 kilojoule ಅಂದ್ರೆ ಹೀಟ್ ಲಿಬರೇಟ್ ಆಗ್ತದೆ. ಡೆಲ್ಟಾ H ವ್ಯಾಲ್ಯೂ ನೆಗೆಟಿವ್ ಬರ್ತಾ ಇದೆ ಅಂತ ಅಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಹೀಟ್ ಲಿಬರೇಟ್ ಆಗ್ತದೆ. ಇಟ್ ಫಾಲೋಸ್ ದಟ್ ಆಪ್ಷನ್ ಎ ಡೈಮಂಡ್ ಈಸ್ ಎಕ್ಸೋಥರ್ಮಿಕ್, ಆಪ್ಷನ್ ಬಿ graphite is endothermic, option C graphite is stabler than diamond, option D diamond is stabler than graphite. ಸೊ ಕಾರ್ಬನ್ ಡೈಮಂಡ್ ಇರೋದು ಗ್ರಾಫೈಟ್ ಆಗಿ ಕನ್ವರ್ಟ್ ಆಗ್ತದೆ ಅಂದಾಗ ಹೀಟ್ ಇಲ್ಲಿ ಲಿಬರೇಟ್ ಆಗ್ತದೆ. ಹೀಟ್ ಲಿಬರೇಟ್ ಆಗ್ತದೆ ಅಂದ್ರೆ ಸೊ ಫಸ್ಟಿಗೆ ಹೀಟ್ ಕಂಟೆಂಟ್ ಆಫ್ ಡೈಮಂಡ್ ಫಾರ್ಮ್ ಜಾಸ್ತಿ ಇದೆ, ಅದೇ ನಿಮಗೆ ಹೀಟ್ ಕಂಟೆಂಟ್ ಆಫ್ ಗ್ರಾಫೈಟ್ ಫಾರ್ಮ್ ಕಮ್ಮಿ ಇದೆ ಅಂತ ಆಯ್ತು. ನಾವೊಂದು ಸೊ ಯೂನಿವರ್ಸಲ್ ಸ್ಟೇಟ್ಮೆಂಟ್ ಯಾವಾಗಲೂ ಹೇಳ್ತೀವಿ. ಸೊ ಎಲ್ಲಿ ನಿಮಗೆ ಲೋಯೆಸ್ಟ್ ಎನರ್ಜಿ ಫಾರ್ಮ್ ಇರುತ್ತೋ ಅಲ್ಲಿ ಸ್ಟೇಬಲ್ ಕಂಡೀಷನ್ ಇರುತ್ತೆ ಅಂತ ಹೇಳ್ತೀವಿ. ಸೊ ಕಂಪೇರ್ಡ್ ಟು ಡೈಮಂಡ್, ಗ್ರಾಫೈಟ್ ನ ಹೀಟ್ ಕಂಟೆಂಟ್ ಕಮ್ಮಿ ಇದೆ. ಹೀಟ್ ಕಂಟೆಂಟ್ ಕಮ್ಮಿ ಇದೆ ಅಂದ್ರೆ ಸ್ಟೇಬಲ್ ಫಾರ್ಮ್ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಸಿ ಗ್ರಾಫೈಟ್ ಈಸ್ ಸ್ಟೇಬಲರ್ ದ್ಯಾನ್ ಡೈಮಂಡ್. ಯಾಕೆಂದ್ರೆ ಡೈಮಂಡ್ ಅಲ್ಲಿರೋಂಥ ಹೀಟ್ ಅನ್ನ ರಿಲೀಸ್ ಆಗಿ ನಿಮಗೆ ಹೊರಗಡೆ ಲಿಬರೇಟ್ ಆಗಿ ಗ್ರಾಫೈಟ್ ಫಾರ್ಮೇಶನ್ ಆಗ್ತದೆ. ಸೊ ಬೈ ದ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಹೀಟ್ ಕಂಟೆಂಟ್ ಆಫ್ ಡೈಮಂಡ್ ಜಾಸ್ತಿ ಇರುತ್ತೆ, ಹೀಟ್ ಕಂಟೆಂಟ್ ಆಫ್ ಗ್ರಾಫೈಟ್ ಕಮ್ಮಿ ಇರುತ್ತೆ ಅಂತ. ಹೀಟ್ ಕಂಟೆಂಟ್ ಆಫ್ ಗ್ರಾಫೈಟ್ ಕಮ್ಮಿ ಇದೆ ಅಂದ್ರೆ ಅರ್ಥ ಲೋಯರ್ ಎನರ್ಜಿ ಸ್ಟೇಟ್. ಲೋಯರ್ ಎನರ್ಜಿ ಸ್ಟೇಟ್ ಇದ್ದಷ್ಟು ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, water is super cooled to minus 4 degrees Celsius. The enthalpy is. ಸೊ ಇಲ್ಲಿ ನಿಮಗೆ ವಾಟರ್ ನ -4 ಡಿಗ್ರಿ ಸೆಲ್ಸಿಯಸ್ ಗೆ ಕೂಲಿಂಗ್ ಅಲ್ಲ ಸೂಪರ್ ಕೂಲಿಂಗ್ ಫಾರ್ಮ್ ಮಾಡ್ತಾ ಇದ್ದಾರೆ. ಎಂಥಾಲ್ಪಿ ಏನಾಗುತ್ತೆ? ಸೇಮ್ ಆಸ್ ದಟ್ ಆಫ್ ಐಸ್ ಎಟ್ -4 ಡಿಗ್ರಿ ಸೆಲ್ಸಿಯಸ್ ಇರುತ್ತಾ, ಮೋರ್ ದ್ಯಾನ್ ದಟ್ ಆಫ್ ಐಸ್ ಎಟ್ -4 ಡಿಗ್ರಿ ಸೆಲ್ಸಿಯಸ್ ಇರುತ್ತಾ, ಅಥವಾ ಸೇಮ್ ಆಸ್ ದಟ್ ಆಫ್ ಐಸ್ ಎಟ್ 0 ಡಿಗ್ರಿ ಸೆಲ್ಸಿಯಸ್ ಇರುತ್ತಾ, ಲೆಸ್ ದ್ಯಾನ್ ದಟ್ ಆಫ್ ಐಸ್ ಎಟ್ -4 ಡಿಗ್ರಿ ಸೆಲ್ಸಿಯಸ್ ಇರತ್ತಾ ಅಂತ ಹೇಳಿ ಕೇಳಿದ್ದಾರೆ. ಸೊ ಆಕ್ಚುಲಿ ಆಪ್ಷನ್ ಏನಿಲ್ಲಿ ನಿಮಗೆ ವಾಟರ್ನ -4 ಡಿಗ್ರಿ ಸೆಲ್ಸಿಯಸ್ ಅವರೆ ಸೂಪರ್ ಕೂಲಿಂಗ್ ಮಾಡ್ತಾ ಇದ್ದಾರೆ. ಸೊ ಸೂಪರ್ ಕೂಲಿಂಗ್ ಮಾಡಿದಾಗ ಎಂಥಾಲ್ಪಿ ಏನಾಗುತ್ತೆ? ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಎಂಥಾಲ್ಪಿ ಡಿಕ್ರೀಸ್ ಆಗತ್ತೆ ಅಂತ ಅಂದ್ರೆ ಅರ್ಥ ಹೀಟ್ ಲಿಬರೇಟ್ ಆಗತ್ತೆ. ಹೀಟ್ ಲಿಬರೇಟ್ ಅಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗತ್ತೆ ಅಂತ ಹೇಳ್ಬೋದು. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗೋದ್ರಿಂದ ಹೀಟ್ ಲಿಬರೇಟ್ ಆಗತ್ತೆ, ಎಂಥಾಲ್ಪಿ ಡಿಕ್ರೀಸಸ್. ಸೊ ಹಾಗಾಗಿ ಏನ್ ನಿಮಗೆ ವಾಟರ್ ಈಸ್ ಸೂಪರ್ ಕೂಲ್ ಟು -4 ಡಿಗ್ರಿ ಸೆಲ್ಸಿಯಸ್, ದ ಎಂಥಾಲ್ಪಿ
is less than of ice at -4 degrees Celsius. ಈ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಐಸ್ ನ ಎಂಥಾಲ್ಪಿ ವ್ಯಾಲ್ಯೂಗಿಂತ ಸೊ ಸೂಪರ್ ಕೂಲ್ಡ್ ಫಾರ್ಮ್ ಅಲ್ಲಿರೋ ವಾಟರ್ ನ ಎಂಥಾಲ್ಪಿ ವ್ಯಾಲ್ಯೂ ಕಮ್ಮಿ ಇರುತ್ತೆ. ಯಾಕೆಂದ್ರೆ ಹೀಟ್ ಲಿಬರೇಟ್ ಆಗುತ್ತೆ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಹಾಗಾಗಿ ಸೊ ಎಂಥಾಲ್ಪಿ ಆಫ್ ಸೂಪರ್ ಕೂಲ್ಡ್ ವಾಟರ್ ವಿಲ್ ಬಿ ಲೆಸ್ ವೆನ್ ಕಂಪೇರ್ಡ್ ಟು ಐಸ್ ಅಟ್ -4 degrees Celsius ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ತನಕ ನಿಮಗೆ ಥರ್ಮೋಡೈನಮಿಕ್ಸ್ ನ CET ಕ್ವಶನ್ಸ್ ಆಗಿದ್ದು. ಈಗ ನೆಕ್ಸ್ಟ್ ಸೊ ಅದು ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಮಾಡ್ತಾ ಇದೀನಿ. ದ ರೀಜನ್ ವಿಚ್ ಕಂಟೈನ್ಸ್ ವಾಟರ್ ವೇಪರ್ ಈಸ್, ವಾಟರ್ ವೇಪರ್ ಇರೋ ಅಂತ ರೀಜನ್ ಯಾವುದು ಅಟ್ಮಾಸ್ಫಿಯರ್ ಅಂತ ಹೇಳಿ ಕೇಳ್ತಾರೆ. ಸೊ ಅದಕ್ಕೆ ಆನ್ಸರ್ ಏನು? ಟ್ರೋಪೋಸ್ಫಿಯರ್. ಆಪ್ಷನ್ ಬಿ ಟ್ರೋಪೋಸ್ಫಿಯರ್ ವಾಟರ್ ವೇಪರ್ ನ ಸೊ ಇಲ್ಲಿ ನಿಮ್ಗೆ ಅಟ್ಮಾಸ್ಫಿಯರ್ ರೀಜನ್ ಸಿಗೋದು ಆಪ್ಷನ್ ಬಿ ಟ್ರೋಪೋಸ್ಫಿಯರ್. Name the regions of the atmosphere where oxygen and ozone play key roles respectively. ಓಝೋನು ಇರಬೇಕು, ಸೊ ಆಕ್ಸಿಜನ್ ಇದು ಇರ್ಬೇಕು, ನಿಮಗೆ ಕಂಟೆಂಟ್ ಇರಬೇಕು, ಮತ್ತೆ ಓಝೋನ್ ನ ಕಂಟೆಂಟ್ ಇರಬೇಕು. ಎರಡೂ ಕಂಟೆಂಟ್ ಇರೋಂಥ ರೀಜನ್ ಯಾವುದು ಅಟ್ಮಾಸ್ಫಿಯರ್ ಅಂತ ಕೇಳಿದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕೆ ಅಂದ್ರೆ ಸೊ ಟ್ರೋಪೋಸ್ಫಿಯರ್ ಅಂಡ್ ಸ್ಟ್ರಾಟೋಸ್ಫಿಯರ್ ಅಂತ ಬಂದಾಗ ಒಂದ್ರಲ್ಲಿ ಆಕ್ಸಿಜನ್ ಇರುತ್ತೆ, ಇನ್ನೊಂದ್ರಲ್ಲಿ ಓಝೋನ್. ಸ್ಟ್ರಾಟೋಸ್ಫಿಯರ್ ಅಂತ ಬಂದಾಗ ಓಝೋನ್ ಎರಡೂ ಕೀ ರೋಲ್ ನ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೈಟ್ ಲಂಗ್ ಕ್ಯಾನ್ಸರ್ ಈಸ್ ಕಾಸ್ಡ್ ಬೈ, ಸೊ ಅಲ್ಲಿ ನಿಮಗೆ ಇದು ಇಟ್ಸ್ ಅ ಫಾರ್ಮ್ ಆಫ್ ಡಿಸೀಸ್ ಅಂತ ಹೇಳ್ಬೋದು. ಲಂಗ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಲಂಗ್ ಕ್ಯಾನ್ಸರ್ ಅಂದ್ರೆ ರೆಸ್ಪಿರೇಟರಿ ಡಿಸಾರ್ಡರ್. ರೆಸ್ಪಿರೇಟರಿ ಡಿಸಾರ್ಡರ್ ಅಂತ ಬಂದಾಗ ಇದ್ರಲ್ಲಿ ಯಾವ ಒಂದು ಇಂಡಸ್ಟ್ರೀಸ್ ಅಲ್ಲಿ ನಿಮಗೆ ಸೊ ಈ ಕ್ಯಾನ್ಸರ್ ಕಾಸ್ ಆಗತ್ತೆ ಅಂತ ಕೇಳಿದ್ದಾರೆ. ಆಸ್ಬೆಸ್ಟಾಸ್ ಕಂಪ್ನಿನ, ಮಟಾ ಕಂಪ್ನಿ, ಸಿಲಿಕಾನ್ ಕಂಪ್ನಿನ, ಅಥವಾ ಪೇಪರ್ ಇಂಡಸ್ಟ್ರೀಸ್ ಅಲ್ಲ, ಟೆಕ್ಸ್ಟೈಲ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ಜಾಸ್ತಿ ನಿಮಗೆ ಡಸ್ಟ್ ಕ್ರಿಯೇಟ್ ಆಗತ್ತೆ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಅಲ್ಲಿ. ಅವಾಗ ಅದನ್ನ ನಾವು ಇನ್ಹೇಲ್ ಮಾಡಿದಾಗ ಲಂಗ್ ಕ್ಯಾನ್ಸರ್, ವೈಟ್ ಲಂಗ್ ಕ್ಯಾನ್ಸರ್ ಡಿಸೀಸ್ ನ ಕಾಸ್ ಮಾಡುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Minamata disease is due to the pollution of organic waste into drinking water, oil spill in water, industrial waste, mercury into fishing water, arsenic into atmosphere. ಮಿನಮಾಟ ಡಿಸೀಸ್ ಯಾಕೆ ಕಾಸ್ ಆಯಿತು, ಯಾವ ಒಂದು ಪೊಲ್ಯೂಷನ್ ಇಂದ ಅಂತ ಕೇಳಿದ್ದಾರೆ. ಸೊ ಇಂಡಸ್ಟ್ರೀಸ್ ಎಲ್ಲ ಯೂಶಲಿ ಏನಾಗಿರುತ್ತೆ, ಆ ಇಂಡಸ್ಟ್ರಿಯಲ್ ವೇಸ್ಟ್ ಎಫ್ಲುಯೆಂಟ್ಸ್ ನ ರಿವರ್ ವಾಟರಿಗೆ ಬಿಡುತ್ತೆ. ಆ ರಿವರ್ ವಾಟರಿಗೆ ಬಿಟ್ಟಾಗ ಅಲ್ಲಿ ಫಿಶರಿ ಎಲ್ಲ ನಡೀತಾ ಇರತ್ತೆ. ಆ ಇಂಡಸ್ಟ್ರಿಯಲ್ ವೇಸ್ಟ್ ಅಂದಾಗ ನಿಮಗೆ ಹೈಲಿ ಪಾಯ್ಸನಸ್ ಮರ್ಕ್ಯೂರಿ ಸಹ ಇರುತ್ತೆ. ಆ ಮರ್ಕ್ಯೂರಿ ಕಂಟೆಂಟ್ ವಾಟರಿಗೆ ಲೆಟ್ ಆಫ್ ಆಗ್ತಾ ಇದ್ರಿಂದ ಅಲ್ಲಿ ಫಿಶರಿಂಗ್ ಆಗ್ತಾ ಇದ್ರಿಂದ ಸೊ ಅಲ್ಲಿ ಏನಾಯಿತು, ಆ ಫಿಶಸ್ ಅಲ್ಲಿ ನಿಮಗೆ ಸೊ ಈ ಮರ್ಕ್ಯೂರಿ, ಹೈಲಿ ಪಾಯ್ಸನಸ್ ಮರ್ಕ್ಯೂರಿ ಎಂಟ್ರಿ ಆಯ್ತು. ಆ ಫಿಶ್ ನ ಕನ್ಸ್ಯೂಮ್ ಮಾಡ್ತಾ ಇದ್ರಿಂದ ಮಿನಮಾಟ ಡಿಸೀಸಸ್ ನ ಸೊ ಅಲ್ಲಿ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಂಡಸ್ಟ್ರಿಯಲ್ ವೇಸ್ಟ್ ಮರ್ಕ್ಯೂರಿ ಎಫ್ಲುಯೆಂಟ್ಸ್ ನ ವಾಟರ್, ರಿವರ್ ವಾಟರಿಗೆ ಅಲ್ಲಿ ಲೆಟ್ ಆಫ್ ಮಾಡ್ತಾ ಇದ್ರಿಂದ ಫಿಶಿಂಗ್ ವಾಟರ್ ಅಲ್ಲಿ ಮಿನಮಾಟ ಡಿಸೀಸ್ ಅನ್ನೋದು ಸೊ ಅಲ್ಲಿ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಬಿಕಾಸ್ ಆಫ್ ಪೊಲ್ಯೂಷನ್ ಆಫ್ ವಾಟರ್, ಫಿಶಿಂಗ್ ವಾಟರ್ ಬೈ ಮರ್ಕ್ಯೂರಿ ಅಂತ ಹೇಳ್ಬೋದು. ನೆಕ್ಸ್ಟ್, ಗ್ಯಾಸ್ ರಿಲೀಸ್ ಡ್ಯೂರಿಂಗ್ ಭೋಪಾಲ್ ಟ್ರಾಜಿಡಿ ವಾಸ್ potassium isothiocyanate, phosgene, methyl isocyanate, ammonia. Option C is the right answer, methyl isocyanate, MIC ಅಂತಾನು ಬರೀತಾರೆ. ಸೊ ಈ MIC ಅಂತ ಒಂದು ಗ್ಯಾಸ್ ನಿಮಗೆ ಅಲ್ಲಿ ರಿಲೀಸ್ ಆಗಿದ್ರಿಂದ ಭೋಪಾಲ್ ಟ್ರಾಜಿಡಿ ಸೊ ಬಂತು. ಹಾಗಾಗಿ ಯಾವ ಗ್ಯಾಸ್ ಅಂತ ಕೇಳಿದ್ರೆ methyl isocyanate. Which one of the following statement regarding photochemical smog is not correct ಅಂದ್ರೆ false ಅಂತ ಕೇಳಿದ್ದಾರೆ. Option A, carbon monoxide doesn't play any role in photochemical smog formation. Photochemical smog, so carbon monoxide ನಿಮಗೆ ಯಾವುದೇ ರೀತಿ photochemical smog formation ಅಲ್ಲಿ ರೋಲ್ ಪ್ಲೇ ಮಾಡಲ್ಲ. ಎಸ್ ಮಾಡಲ್ಲ. Photochemical smog is formed through photochemical reaction involving solar energy. ಎಸ್. ಸೊ ಇನ್ ಪ್ರೆಸೆನ್ಸ್ ಆಫ್ ಇನ್ ಸನ್ಲೈಟ್ ಇದು ರಿಯಾಕ್ಷನ್ ಆಗೋದು, ಫೋಟೋಕೆಮಿಕಲ್ ರಿಯಾಕ್ಷನ್ ಆಗೋದು. ಹಾಗಾಗಿ ಆಪ್ಷನ್ ಸಿ ನು ಕರೆಕ್ಟ್. ಆಪ್ಷನ್ ಬಿ ನೋಡಿ, ಫೋಟೋಕೆಮಿಕಲ್ ಸ್ಮಾಗ್ ಇಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಕ್ಯಾರೆಕ್ಟರ್. ಎಸ್, ಅದು ಒಂದು ಆಕ್ಸಿಡೈಸಿಂಗ್ ಏಜೆಂಟ್. ಆಪ್ಷನ್ ಡಿ, ಫೋಟೋಕೆಮಿಕಲ್ ಸ್ಮಾಗ್ ಡಸಂಟ್ ಕಾಸ್ ಇರಿಟೇಷನ್ ಇನ್ ಐಸ್ ಅಂಡ್ ಥ್ರೋಟ್. ಇದು ರಾಂಗ್. ಆಕ್ಚುಲಿ ಫೋಟೋಕೆಮಿಕಲ್ ಸ್ಮಾಗ್ ನಿಮಗೆ ಕಣ್ಣಿಗೆ ಮತ್ತೆ ಗಂಟ್ಲಿಗೆ ಸೊ ಏನ್ ಮಾಡುತ್ತೆ, ಇರಿಟೇಷನ್ ನ ಕಾಸ್ ಮಾಡುತ್ತೆ. ಇಲ್ಲಿ ಡಸಂಟ್ ಕಾಸ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ
ಈ ಒಂದು ಸ್ಟೇಟ್ಮೆಂಟ್ ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮೇನ್ ಪೊಲ್ಯೂಟೆಂಟ್ಸ್ ರಿಲೀಸ್ಡ್ ಫ್ರಮ್ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್. ಆಪ್ಷನ್ ಬಿ ನೈಟ್ರೋಜನ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಸೊ H2S, hydrogen sulfide. So option C carbon dioxide, hydrogen sulfide, nitrogen dioxide. Option D carbon dioxide, nitrogen dioxide, sulfur dioxide. Actually iron and steel industries ಅಂತಂದಾಗ ಫಾರ್ ಎಕ್ಸಾಂಪಲ್ ಬ್ಲಾಸ್ಟ್ ಫರ್ನೇಸ್ ಅಂತ ಅನ್ಕೋಣ. ಬ್ಲಾಸ್ಟ್ ಫರ್ನೇಸ್ ಅಲ್ಲಿ ನಿಮಗೆ ಸೊ ಐರನ್ ನ ಪ್ರೊಡಕ್ಷನ್ ಗೆ ಏನ್ ಯೂಸ್ ಮಾಡ್ತಾರೆ ಆಸ್ ಅನ್ ರಿಡಕ್ಟೆಂಟ್ ಆಗಿ ಕೋಕ್ ನ ಯೂಸ್ ಮಾಡ್ತಾರೆ. ಕೋಕ್ ಅಲ್ಲಿ ಏನಿದೆ ಕಾರ್ಬನ್ ಇದೆ ಮತ್ತೆ ಸಲ್ಫರ್ ಇರುತ್ತೆ. ಸೊ ರಿಡಕ್ಟೆಂಟ್ ಆಗಿ ಅದನ್ನ ಯೂಸ್ ಮಾಡೋದ್ರಿಂದ ಕಾರ್ಬನ್ ಸಲ್ಫರ್ ಅಲ್ಲಿದ್ದೇ ಇರುತ್ತೆ. ಅಲ್ಲಿ ನಾವು ಕಂಬಷನ್ ಪ್ರೊಸೆಸ್ ಮಾಡ್ತಾ ಇದ್ದಾಗ ಆಕ್ಸಿಜನ್ ಜೊತೆ ಸೇರಿದಾಗ ಈ ಕಾರ್ಬನ್ ಮೊನಾಕ್ಸೈಡ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ, ಸಲ್ಫರ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಪೊಲ್ಯೂಟೆಂಟ್ ನಿಮಗೆ ಸೊ ಪೊಲ್ಯೂಷನ್ ಕಾಸ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಾರ್ಬನ್ ಮೊನಾಕ್ಸೈಡ್, ಕೋಕ್ ಇಂದ ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಇಂದ ಸಲ್ಫರ್, ಅದರಲ್ಲಿರೋ ಸಲ್ಫರ್ ಇಂದ ಸಲ್ಫರ್ ಡೈಆಕ್ಸೈಡ್ ಅನ್ನ ಪೊಲ್ಯೂಟೆಂಟ್ಸ್ ನ ಇದು ಕಾಸ್ ಮಾಡುತ್ತೆ. ನೆಕ್ಸ್ಟ್, ಲ್ಯಾಕ್ ಆಫ್ ಆಕ್ಸಿಜನ್ ಅಟ್ ಹೈ ಆಟಿಟ್ಯೂಡ್ ಪ್ರೊಡ್ಯೂಸಸ್. ಹೈಯರ್ ಆಟಿಟ್ಯೂಡ್ಸ್ ಮಾರ್ಟಲ್ ಗಳು ನೀವು ಹೋದಾಗ ಸೊ ಆಕ್ಸಿಜನ್ ಕೊರತೆ ಇರುತ್ತೆ. ಸೊ ಏನ್ ನಿಮಗೆ ಆಕ್ಸಿಜನ್ ಕೊರತೆ ಇರೋಂಥದ್ದು ಏನ್ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಅನಾಕ್ಸಿಯಾ. ಸೊ ಇನ್ ಬ್ರೀದ್ಲೆಸ್ನೆಸ್ ಅನ್ನೋಂಥ ಪ್ರಾಬ್ಲಮ್ ಅನಾಕ್ಸಿಯಾ, ಅಥವಾ ಅಲ್ಲಿ ನಿಮಗೆ ಸೊ ಏನು ಜ್ಞಾನ ತಪ್ಪಂಥದ್ದು ಆ ರೀತಿ ಆಗ್ತಾ ಹೋಗುತ್ತೆ. ಅಲ್ಲಿಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಅನಾಕ್ಸಿಯಾ. ಸಾಯಿಲ್ ಸಲಿನಿಟಿ ಕ್ಯಾನ್ ಬಿ ಮೆಜರ್ಡ್ ಬೈ. ಸೊ ಸಾಯಿಲ್ ನ ಸಲೈನಿಟಿ ನ ಸೊ ಮೆಜರ್ ಮಾಡೋಂಥ ಇನ್ಸ್ಟ್ರೂಮೆಂಟ್ ಕೇಳಿದ್ದಾರೆ. ಕ್ಯಾಲೋರಿಮೀಟರ್, ಫೋಟೋಮೀಟರ್, ಪೋರೋಮೀಟರ್, ಕಂಡಕ್ಟಿವಿಟಿ ಮೀಟರ್ ಅಂತ ಕೇಳಿದ್ದಾರೆ. ಕ್ಯಾಲೋರಿಮೀಟರ್ ಕ್ಯಾಲೋರಿನ, ಫೋಟೋಮೀಟರ್ಸ್ ಸೊ ಇದನ್ನ ಲೈಟ್ ಇದನ್ನ ಎನರ್ಜಿನ, ಪೋರೋಮೀಟರ್ ಸೊ ಇದೆಲ್ಲ ಸಾಯಿಲ್ ಸಲಿನಿಟಿನ ನಾವು ಇಲ್ಲಿ ಮೆಜರ್ ಮಾಡಲ್ಲ. ಆಕ್ಚುಲಿ ಕಂಡಕ್ಟಿವಿಟಿ ಮೀಟರ್ ಇಂದ ಸಲೈನಿಟಿ pH ನ ಇಟ್ಕೊಂಡು ನಾವು ಕಂಡುಹಿಡಿತಾ ಹೋಗ್ತೀವಿ. pH ವಿತ್ ದ ಹೆಲ್ಪ್ ಆಫ್ pH. ಸೊ ಹಾಗಾಗಿ ಆಪ್ಷನ್ ಡಿ ಕಂಡಕ್ಟಿವಿಟಿ ಮೀಟರ್ ಇಸ್ ದ ರೈಟ್ ಆನ್ಸರ್. Green chemistry means such reaction which are related to depletion of ozone layer, study the reactions in plants, produce color during reaction, reduce the use and production of hazardous chemicals. Green chemistry ಅಂತ ಎಮರ್ಜ್ ಆಗಿದೆ ಯಾಕೆ ಅಂದ್ರೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಕಾಸ್ ಆಗಿದ್ರಿಂದ ಅದಕ್ಕೆ ಒಂದು ಸೊ ಕೆಮಿಸ್ಟ್ರಿ ಬೇಸ್ಡ್ ಸೊ ಒಂದು ನಿಮಗೆ ಸ್ಟಡಿ ಸ್ಟಾರ್ಟ್ ಆಯಿತು, ಅದೇ ಗ್ರೀನ್ ಕೆಮಿಸ್ಟ್ರಿ. ಆ್ಯಕ್ಚುಲಿ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಅಥವಾ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ನ ಸೊ ಅದು ನಿಮಗೆ ಆದಷ್ಟು ಕಮ್ಮಿ ಮಾಡೋಕ್ಕೆ ಸೊ ಎಮರ್ಜ್ ಆಗಿರೋ ಅಂಥ ಒಂದು ಕೆಮಿಸ್ಟ್ರಿ ಸ್ಟಡಿ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ರೆಡ್ಯೂಸ್ ದ ಯೂಸ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ಹಜಾರ್ಡಸ್ ಕೆಮಿಕಲ್ಸ್. ಆ್ಯಕ್ಚುಲಿ ಸೊ ಏನು ನಿಮಗೆ ಹಜಾರ್ಡಸ್ ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಥವಾ ಯೂಸ್ ಆಗ್ತಾ ಇದೆ, ಆ ಒಂದು ಹಜಾರ್ಡಸ್ ಕೆಮಿಕಲ್ಸ್ ಇಂದಾನೆ ಎನ್ವಿರಾನ್ಮೆಂಟ್ ಪೊಲ್ಯೂಟೆಂಟ್ಸ್ ಈಗ ತಾನೇ ನೋಡ್ತೀವಿ, ಮಿನಮ್ಯಾಟ ಡಿಸೀಸಸ್ ಆಗಿರ್ಬೋದು, ವೈಟ್ ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಈ ರೀತಿ ಡಿಸೀಸಸ್ ಕಾಸ್ ಆಗ್ತಾ ಇದ್ದು ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗ್ತಾ ಇದ್ದು. ಹಾಗಾಗಿ ಆದಷ್ಟು ಆ ಕೆಮಿಕಲ್ ಹಜಾರ್ಡಸ್ ಕೆಮಿಕಲ್ಸ್ ನ ಕಮ್ಮಿ ಮಾಡಕ್ಕೆ ಸೊ ಅದ್ರ ಬದಲಿಗೆ ಬೇರೆ ಇನ್ಸ್ಪೈಟ್ ಆಫ್ ದೋಸ್ ಬೇರೆದು ಯಾವ್ದನ್ನಾದ್ರೂ ಯೂಸ್ ಮಾಡ್ಬೋದಾ ಅನ್ನೋದನ್ನ ಒಂದು ಸ್ಟಡಿ ಸ್ಟಾರ್ಟ್ ಆಗಿದೆ, ಯಾವುದು ಗ್ರೀನ್ ಕೆಮಿಸ್ಟ್ರಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ರೆಡ್ಯೂಸ್ ದ ಯೂಸ್ ಅಂಡ್ ಪ್ರೊಡಕ್ಷನ್ ಆಫ್ ಹಜಾರ್ಡಸ್ ಕೆಮಿಕಲ್ಸ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್. High concentration of fluoride in drinking water is poisonous and harmful to bones and teeth in levels over 1 ppm, 3 ppm, 5 ppm, 10 ppm. ಆಕ್ಚುಲಿ ಆಪ್ಷನ್ ಡಿ 10 ppm. ಅಬೌವ್ 10 ppm ಇದ್ರೆ ವಾಟರ್ ಅಲ್ಲಿ ಅಬೌವ್ 10 ppm ಗಿಂತ ಜಾಸ್ತಿ ಇದ್ರೆ ಫ್ಲೋರೈಡ್ ಕಾನ್ಸಂಟ್ರೇಷನ್ ಹೈಯರ್ ಕಾನ್ಸಂಟ್ರೇಷನ್ ಅಂತೀವಿ. ಅಷ್ಟು ಹೈಯರ್ ಕಾನ್ಸಂಟ್ರೇಷನ್ ಫ್ಲೋರೈಡ್ ಇತ್ತು ಅಂತ ಅಂದ್ರೆ ಸೊ ಇಟ್ ಈಸ್ ವೆರಿ ಹಾರ್ಮ್ಫುಲ್ ಅಂಡ್ ಪಾಯ್ಸನಸ್ ಟು ಬೋನ್ಸ್ ಮತ್ತೆ ಟೀತ್. ಸೊ ಬ್ರೌನಿಂಗ್ ಆಫ್ ಟೀತ್ ಆಗತ್ತೆ, ಬ್ರೌನ್ ಕಲರ್ ಟರ್ನ್ ಆಗೋದು, ಆ ರೀತಿ ಎಲ್ಲ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇಷ್ಟು ನಿಮಗೆ ಥರ್ಮೋಡೈನಮಿಕ್ಸ್ ಅಂಡ್ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿನ CET ಕ್ವಶನ್ಸ್. ಥ್ಯಾಂಕ್ ಯು.